ಬನ್ನಿ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮಸ್ತೆ. ನಾನಿವಾಗ ಚಪಾತಿ ಎಗ್ ರೋಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಚಪಾತಿ ಒತ್ತಿಟ್ಕೊಂಡಿದ್ದೀನಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಮೊಟ್ಟೆ, ಟೊಮೊಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ಉಪ್ಪು ಮಾಡಿಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ನಾನು ಚಪಾತಿ ಒತ್ತಿಟ್ಕೊಂಡಿದ್ದನ್ನು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಚಪಾತಿ ಬೇಯಕ್ಕೆ ಹಾಕಿದ್ದೀನಿ. ಎಣ್ಣೆ ಹಾಕೋಣ. ಆದಮೇಲೆ ಈಗ ನಾವು ಈ ಥರ ಚಪಾತಿ ಒತ್ತಿಟ್ಕೊಂಡಿದ್ದೀನಿ. ಚಪಾತಿ ಬೇಯಿಸ್ತಾ ಇರೋದಕ್ಕೆ ನಾವು ಬೇಕಾದರೆ ಈಗ ಇದಕ್ಕೆ ನಾನೀಗ ಮನೇಲಿರೋ ಐಟಮ್ ಮಾತ್ರ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಿದ್ದರೆ ಪನ್ನೀರ್ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಕ್ಯಾರೆಟ್ ತುರಿದು ಹಾಕ್ಕೋಬೋದು, ಮತ್ತು ಚಿಕನ್ ಬೇಯಿಸಿ ಚಿಕನ್ ಹಾಕ್ಕೋಬೋದು. ನಾನು ಏನಕ್ಕೆ ಚಪಾತಿ ಒತ್ತಿಟ್ಕೊಂಡೆ ಅಂದರೆ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ನೀವೇನಿದ್ರು ನಿಮ್ಗೆ ಬೇಕಿದ್ರೆ ಮೈದಾ ತಿನ್ನಬಾರ್ದು ಅನ್ನೋರು ಮಾತ್ರ ನಾವು ಚಪಾತಿ ಗೋಧಿ ಹಿಟ್ಟಲ್ಲೇ ಪರೋಟನೂ ಮಾಡ್ಕೋಬೋದು, ಇಲ್ಲ ರೆಡಿಮೇಡ್ ಪರೋಟನಾದ್ರು ತಂದು ನೀವು ಮಾಡ್ಕೋಬೋದು. ನಾನು ಚಪಾತಿ ಇವಾಗ ಬೇಯಿಸಿದೆ. ಅದನ್ನೀಗ ನಾನು ಒಂದು ಮೊಟ್ಟೆ ಹೊಡ್ಕೋತಾ ಇದ್ದೀನಿ. ಮೊಟ್ಟೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಉಪ್ಪನ್ನು ಹಾಕಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಎರಡನ್ನು ಹಂಚ ಮೇಲೆ ಹಾಕಿ ಬೇಕಿದ್ರೆ ನಾವು ಎರಡು ಮೊಟ್ಟೆ ಎರಡು ಕಡೆಗೆ ಬೇಕು ಅಂದರೆ ಎರಡು ಮೊಟ್ಟೆನೂ ಮಾಡ್ಕೊಂಡು ಎರಡು ಕಡೆಗೆ ಕೋಟಿಂಗ್ ಹಾಕ್ಕೋಬೋದು. ನನಗೇನು ಎರಡು ಮೊಟ್ಟೆ ಬೇಡ ಅನ್ನಿಸ್ತು, ಹಂಗಾಗಿ. ಮತ್ತು ನೀವು ಇದಕ್ಕೆ ಬೇಕಾದರೆ ಒಂದು ಕಡೆ ಕೋಟಿಂಗಿಗೆ ಮೊಟ್ಟೆ ಹಾಕ್ಕೊಂಡು ಒಂದು ಕಡೆ ಕೋಟಿಂಗಲ್ಲಿ ಚೀಸು ಅಥವಾ ಬಟರು ಇದನ್ನು ಜಾಸ್ತಿ ಹಾಕ್ಕೋಬೋದು. ನಾನೀಗ ಮೊಟ್ಟೆ ಹಾಕಾಯಿತು. ಮೊಟ್ಟೆ ಹಾಕಿದ್ಮೇಲೆ ಚಪಾತಿ ಹಾಕಿದ್ದೀನಿ. ಅದ್ರ ಮೇಲೆ ಚಪಾತಿ ಹಾಕಿ ಸ್ವಲ್ಪ ಬೆಂದಾದ್ಮೇಲೆ ಒಂದೆರಡು ಸೆಕೆಂಡ್ ಮೊಟ್ಟೆ ಬೇಯುತ್ತೆ. ಅದನ್ನ ಉಲ್ಟಾ ಮಾಡ್ಕೊಳ್ಳೋಣ. ಉಲ್ಟಾ ಹಾಕ್ಕೊಂಡು ಸ್ವಲ್ಪ ಬೆಂದ ನಂತರ ಈರುಳ್ಳಿ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕಿದ್ರೆ ಕಡಿಮೆ ಹಾಕ್ಕೋಬೋದು. ಈರುಳ್ಳಿ ಹಾಕೋಣ. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿ ತೆಗೆದು ಈರುಳ್ಳಿ ಹಾಕೋಣ. ಈರುಳ್ಳಿ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು, ನಿಮಗೆ ಹೆಂಗೆ ಬೇಕು ಹಂಗೆ. ಈರುಳ್ಳಿ ಎಷ್ಟು ಬೇಕಷ್ಟು ಹಾಕ್ಕೋಬೋದು ಈರುಳ್ಳಿನ. ಮತ್ತು ಟೊಮೊಟೊನೂ ಅಷ್ಟೇ, ನಿಮಗೆ ಟೊಮೊಟೊನೂ ತುಂಬ ಏನಾರು ಜಾಸ್ತಿ ಬೇಕಿದ್ರೆ ಸ್ವಲ್ಪ ಟೊಮೊಟೊನೂ ನೀವು ಜಾಸ್ತಿ ಹಾಕ್ಕೋಬೋದು. ನೋಡಿ ವೀಕ್ಷಕರೇ, ಟೊಮೊಟೊನೂ ಹಾಕ್ಕೊಳ್ಳಿ. ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕ್ಕೋಬೋದು. ಖಾರ ನಮಗೆ ಜಾಸ್ತಿ ಬೇಕು ಅನ್ನೋರು ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಟೊಮೊಟೊ ಸಾಸು ಅದನ್ನು ಅಷ್ಟೇ, ನಿಮಗೆ ಜಾಸ್ತಿ ಬೇಕಿದ್ರೆ ಪೆಪ್ಪರ್ ಪೌಡರ್ ಬೇಕಿದ್ದವ್ರು ಹಾಕ್ಕೋಬೋದು. ನಾನು ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡರು. ಟೊಮೊಟೊ ಸಾಸ್ ಹಾಕ್ಕೊಳ್ಳಿ. ಟೊಮೊಟೊ ಸಾಸ್ ಎಷ್ಟು ಬೇಕಷ್ಟು ಟೊಮೊಟೊ ಸಾಸು ಹಾಕ್ಬೋದು. ಟೊಮೊಟೊ ಸಾಸ್ ಹಾಕಾದ್ಮೇಲೆ ಚಿಲ್ಲಿ ಸಾಸ್, ನಾನು ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿಲ್ಲ, ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ ಸಾಸ್ ಹಾಕಾದ್ಮೇಲೆ ನೀವು ಎಷ್ಟು ಬೇಕಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ. ಮತ್ತು ನಾವೀಗೇನಪ್ಪ ಅಂದರೆ ಅದರಲ್ಲೇ ಮಡ್ಚಕ್ಕಾದರೆ ರೋಲ್ ಮಾಡೋಕ್ಕಾದರೆ ಮಾಡೋಣ, ಇಲ್ಲ ಅದ್ರಲ್ಲಿ ಮಾಡೋಕ್ಕಾಗಲ್ವಾ ಪ್ಲೇಟ್ಗೆ ಹಾಕ್ಕೊಂಡು ರೋಲ್ ಮಾಡೋಣ. ಸ್ವಲ್ಪ ನೋಡಿ ಯಾವ ಥರ ರೋಲ್ ಮಾಡ್ತಾಯಿದ್ದೀನಿ, ಈ ಥರ ರೋಲ್ ಮಾಡ್ತಾಯಿದ್ದೀನಿ. ಇದು ತುಂಬ ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದಾಗೆಲ್ಲ ಸ್ನ್ಯಾಕಿಗೆ ಚೆನ್ನಾಗಿರುತ್ತೆ. ನಿಮಗೆ ಚಿಕ್ಕ ಸೈಜ್ ಬೇಕೋ ದೊಡ್ಡ ಸೈಜ್ ಬೇಕೋ ಕಟ್ ಮಾಡ್ಕೋಬೋದು. ಕಟ್ ಮಾಡಿಕೊಂಡು ಯಾವ ಥರ ಸೈಜ್ ಬೇಕಾದ್ರೆ ಆ ಸೈಜ್ ಕಟ್ ಮಾಡಿ ನೀವು 4 ಪೀಸ್ ಮಾಡ್ಕೋಬೋದು, ಇಲ್ಲ 6 ಪೀಸ್ ಮಾಡ್ಬೋದು. ಮಕ್ಕಳಿಗಿನ್ನೂ ಬೇಕಾದರೆ ಸಣ್ಣ ಮಕ್ಕಳಾದರೆ ಒಂದು 6-7 ಪೀಸ್ ಮಾಡ್ಕೋಬೋದು. ಇವಾಗ ನೋಡಿ ವೀಕ್ಷಕರೇ, ತಿಂದು ನೋಡೋಣ ಬನ್ನಿ ಹೆಂಗಿದೆ ಅಂತ. ನೀವು ಮಾಡಿ ತಿಂದು ಕಮೆಂಟಲ್ಲಿ ನೋಡಿ ಇನ್ನೂ ಏನಾರ ಇದಕ್ಕೆ ಬೇರೆ ಥರ ಮಾಡ್ಬೋದಾ ಅದನ್ನು ತಿಳಿಸಿ. ಅದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಏನಾದರೂ ನಮ್ಮ ಕಡೆಯಿಂದ ಸ್ವಲ್ಪ ತಪ್ಪಾಗಿದ್ದರೆ ದಯವಿಟ್ಟು ಇದು ಮಾಡಿಕೊಡಿ, ಹೇಳ್ಕೊಡಿ. ನನಗೆ ನೋಡಿ ಕಮೆಂಟ್ ಕೊಡಿ, ಮಾಡಿಕೊಡಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟು ತುಂಬ ಚೆನ್ನಾಗಿ ಮಾಡ್ತೀನಿ ಮುಂದಕ್ಕೆ.